ರಜೋಗುಣವೂ ಇರುವುದಿಲ್ಲ, ತಮೋಗುಣವೂ ಇರುವುದಿಲ್ಲ. ಮೂರೂ ಜೊತೆಯಾಗಿಯೇ ಇರುತ್ತವೆ. ಇದರಿಂದ ಇವುಗಳನ್ನು ಅನ್ಯೋನ್ಯಾಶ್ರಯವೆಂದು ಹೇಳುತ್ತಾರೆ. ನಾರದನೇ, ಕಾಮ, ಕ್ರೋಧ, ಲೋಭ, ಮೋಹ, ತೃಷ್ಣೆ, ದ್ವೇಷ, ರಾಗ, ಮದ, ಅಸೂಯೆ, ಈರ್ಷೆ ಮೊದಲಾದ ಎಲ್ಲವೂ ಶರೀರದ ವಿಕಾರವಾಗಿವೆ. ಇವು ಹೊರಗೆ ಹೊರಟು ಹೋಗುವವರೆಗೆ ಮನುಷ್ಯ ಪುಣ್ಯಾತ್ಮನಾಗುವುದಿಲ್ಲ. ತೀರ್ಥಾಟನೆ ಮಾಡಿದರೂ ಈ ವಿಕಾರಗಳು ಶರೀರದಿಂದ ಹೊರಗೆ ಹೋಗದಿದ್ದರೆ ತೀರ್ಥದ ಫಲವು ಕೇವಲ ಶ್ರಮವೇ ಆಗಿದೆ. ರೈತನು ಪರಿಶ್ರಮಪಟ್ಟು ಹೊಲವನ್ನು ಹಸನಾಗಿಸಿ ಬೆಲೆಬಾಳುವ ಬೀಜವನ್ನು ತಂದು ಬಿತ್ತುವನು. ಉತ್ತಮ ಫಸಲಿನ ಆಸೆಯನ್ನಿರಿಸಿ ಹಗಲು ರಾತ್ರಿ ಹೊಲವನ್ನು ರಕ್ಷಿಸುವನು. ಹೇಮಂತ ಋತು ಬಂದಾಗ ಹೂವು ಬಂದು ಕಾಯಿ ಕಟ್ಟಿತು. ಆಗ ಹೊಲವನ್ನು ಕಾಯುವವನು ಮಲಗಿ ನಿದ್ರಿಸಿದನು. ಕಾಡು ಪ್ರಾಣಿಗಳು ಬಂದು ಹೊಲ ಮೆದ್ದು ಹೋದವು. ಬಡಪಾಯಿ ರೈತನು ನಿರಾಶನಾಗಿ ಕುಳಿತು ಬಿಟ್ಟನು. ಪುತ್ರನೇ, ಹಾಗೆಯೇ ಮನಸ್ಸಿನಿಂದ ವಿಕಾರಗಳು ದೂರವಾಗದಿದ್ದರೆ ತೀರ್ಥಯಾತ್ರೆಯ ಪರಿಶ್ರಮದಿಂದ ಕೇವಲ ದುಃಖವನ್ನೇ ಪಡೆಯಬೇಕಾಗುತ್ತದೆ. ಇದು ಯಾವ ಫಲವನ್ನೂ ಕೊಡುವುದಿಲ್ಲ. ಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಶ್ರೇಷ್ಠ ಸತ್ವಗುಣವು ಉತ್ಪನ್ನವಾಗುತ್ತದೆ ಮತ್ತು ಬೆಳೆಯುತ್ತದೆ. ನಾರದನೇ, ಅದರ ಫಲದಿಂದ ತಾಮಸಿಕ ಪದಾರ್ಥಗಳಲ್ಲಿ ಆಸಕ್ತಿ ಉಂಟಾಗಲಾರದು. ಅದು ರಾಜಸ ಮತ್ತು ತಾಮಸ ವೃತ್ತಿಗಳನ್ನು ಹಠಪೂರ್ವಕ ತಡೆಯುತ್ತದೆ. ಲೋಭದಿಂದ ಪ್ರಬಲ ರಜೋಗುಣವು ಉತ್ಪತ್ತಿಯಾಗುತ್ತದೆ. ತಮೋಗುಣ ಮತ್ತು ಸತ್ವಗುಣಗಳನ್ನು ಅದು ಅದುಮಿಬಿಡುತ್ತದೆ. ಮೋಹದಿಂದ ತಮೋಗುಣ ಉತ್ಪನ್ನವಾಗುತ್ತದೆ ಮತ್ತು ಕ್ರಮವಾಗಿ ಅದು ಬೆಳೆಯುತ್ತದೆ. ಅದು ಸತ್ವಗುಣ ಮತ್ತು ರಜೋಗುಣಗಳ ಮೇಲೆ ಅಧಿಕಾರ ನಡೆಸುತ್ತದೆ. ಒಂದು ಗುಣವು ಇನ್ನೊಂದನ್ನು ಅದುಮಿಬಿಡುವ ಪ್ರಸಂಗವನ್ನು ವಿಸ್ತಾರವಾಗಿ ಹೇಳುತ್ತೇನೆ. ಸತ್ವಗುಣದ ವೃದ್ಧಿಯಾದಾಗ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳು ಜಾಗೃತವಾಗುತ್ತವೆ. ಆಗ ರಜೋಗುಣ ಮತ್ತು ತಮೋಗುಣಗಳಿಂದ ಉತ್ಪನ್ನವಾದ ಹೊರಗಿನ ವಿಷಯಗಳು ಚಿತ್ತದಲ್ಲಿ ಇರುವುದಿಲ್ಲ. ಸದಾ ಸತ್ವಗುಣದಿಂದ ಉಂಟಾದ ಅರ್ಥದ ಚಿಂತನವೇ ನಡೆಯುತ್ತದೆ. ಇದಲ್ಲದೆ ಬೇರೆ ಅರ್ಥಗಳು ಮುಂದೆ ಬರುವುದಿಲ್ಲ. ಯತ್ನ ಮಾಡದೆಯೂ ಧಾರ್ಮಿಕ ಅರ್ಥ ಮತ್ತು ಯಜ್ಞದಲ್ಲಿ ಅಭಿರುಚಿ ಉಂಟಾಗುತ್ತದೆ. ಸತ್ವಗುಣವು ಉದಯವಾದಾಗ ಮುಮುಕ್ಷು ಪುರುಷನಿಗೆ ಕೇವಲ ಸಾತ್ವಿಕ ವಿಷಯಗಳಲ್ಲೇ ಅಭಿರುಚಿ ಇರುತ್ತದೆ. ರಾಜಸ ಪದಾರ್ಥಗಳನ್ನು ಬಯಸುವುದಿಲ್ಲ. ಹಾಗಿರುವಾಗ ತಾಮಸ ಪದಾರ್ಥಗಳನ್ನು ಹೇಗೆ ತಾನೇ ಬಯಸುವನು? ಈ ಪ್ರಕಾರ ಮೊದಲು ರಜೋಗುಣವನ್ನು ಗೆದ್ದು ಮತ್ತೆ ತಮೋಗುಣದ ಮೇಲೆ ಅಧಿಕಾರ ನಡೆಸಬೇಕು. ಪುತ್ರನೇ, ಆಗ ಕೇವಲ ಶುದ್ಧ ಸತ್ವಗುಣವೇ ಇರುತ್ತದೆ. ರಜೋಗುಣವು ಬೆಳೆದಾಗ ಪುರುಷನು ಸಾತ್ವಿಕ ಸನಾತನ ಧರ್ಮಗಳನ್ನು ತ್ಯಜಿಸಿ ಇತರ ಧರ್ಮಗಳ ಉಪಾಸನೆ ಮಾಡತೊಡಗುವನು. ಏಕೆಂದರೆ ಆ ಸಮಯದಲ್ಲಿ ರಾಜಸೀ ಶ್ರದ್ಧೆಯು ಅವನ ಹೃದಯದಲ್ಲಿ ತುಂಬಿರುತ್ತದೆ. ರಾಜಸೀ ಶ್ರದ್ಧೆಯು ಬೆಳೆದಾಗ ಧನವನ್ನು ಹೆಚ್ಚಿಸುವುದರಲ್ಲಿ ಹಾಗೂ ರಾಜಭೋಗ ಭೋಗಿಸುವುದರಲ್ಲಿ ಮನಸ್ಸು ಬಯಸುತ್ತದೆ. ಆಗ ಸತ್ವಗುಣವು ಅವನಿಂದ ದೂರವಾಗುತ್ತದೆ ಮತ್ತು ತಮೋಗುಣವು ಹತ್ತಿರವಿರುವುದಿಲ್ಲ. ತಮೋಗುಣವು ಅತ್ಯಧಿಕವಾಗಿ ಬೆಳೆದಾಗ ವೇದ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಮಾನವನು ವಿಶ್ವಾಸವಿಡುವುದಿಲ್ಲ. ಮನಸ್ಸಿನಲ್ಲಿ ತಾಮಸಿ ಶ್ರದ್ಧೆಯನ್ನಿರಿಸಿಕೊಂಡು ಧನವನ್ನು ಅಪವ್ಯಯ ಮಾಡುತ್ತಾನೆ. ಅವನು ಎಲ್ಲೆಡೆ ವೈರದ ಬೀಜವನ್ನೇ ಬಿತ್ತುವನು. ಎಲ್ಲಿಯೂ ಅವನಿಗೆ ಶಾಂತಿ ಸಿಗುವುದಿಲ್ಲ. ಆ ಮೂರ್ಖ, ಶಠ ಮತ್ತು ಕ್ರೋಧಿ ಮನುಷ್ಯನು ಸತ್ವ ಮತ್ತು ರಜದ ಅವಹೇಳನೆ ಮಾಡುತ್ತಾ ಸ್ವಚ್ಛಂದವಾಗಿ ವಿಶಾಲ ಭೋಗಗಳಲ್ಲಿ ಅಲೆಯುತ್ತಾನೆ. ಕೇವಲ ಸತ್ವಗುಣವು ಎಲ್ಲಿಯೂ ಇರುವುದಿಲ್ಲ ಹಾಗೂ ರಜೋಗುಣ ತಮೋಗುಣಗಳು ಇರುವುದಿಲ್ಲ. ಇವೆಲ್ಲ ಗುಣಗಳು ಪರಸ್ಪರ ಸಾಪೇಕ್ಷವಾಗಿವೆ, ಆದ್ದರಿಂದ ಒಟ್ಟಿಗೆ ಇರುತ್ತವೆ. ಎಲ್ಲಿಯೂ ರಜೋಗುಣವಿಲ್ಲದೆ ಸತ್ವಗುಣ ಮತ್ತು ಸತ್ವಗುಣವಿಲ್ಲದೆ ರಜೋಗುಣವು ಇರುವುದಿಲ್ಲ. ಪುರುಷ ಶ್ರೇಷ್ಠ ನಾರದನೇ, ತಮೋಗುಣವಿಲ್ಲದೆ ಈ ಸತ್ವಗುಣ ರಜೋಗುಣಗಳು ಆಶ್ರಯ ಪಡೆಯುವುದಿಲ್ಲ. ಹಾಗೆಯೇ ಸತ್ವಗುಣ ಮತ್ತು ರಜೋಗುಣಗಳಿಲ್ಲದೆ ಕೇವಲ ತಮೋಗುಣವು ಇರಲಾರದು. ಇವೆಲ್ಲ ಗುಣಗಳು ಮಿಥುನಧರ್ಮೀಯವಾಗಿವೆ. ಇವುಗಳ ಕಾರ್ಯಗಳಲ್ಲಿ ಅಂತರವಿದೆ. ಒಂದು ಇನ್ನೊಂದರ ಆಶ್ರಯದಲ್ಲಿ ಇರುತ್ತವೆ. ಎಂದೂ ಸರ್ವಥಾ ಬೇರೆಯಾಗಿ ಇರುವುದಿಲ್ಲ. ಒಂದು ಗುಣವು ಇನ್ನೊಂದನ್ನು ಉತ್ಪನ್ನವಾಗಿಸುತ್ತವೆ, ಏಕೆಂದರೆ ಇವು ಪ್ರಸವಧರ್ಮಿಯಾಗಿವೆ. ಕೆಲವೊಮ್ಮೆ ಸತ್ವಗುಣವು ರಜೋಗುಣ ಮತ್ತು ತಮೋಗುಣಗಳನ್ನು ಕೂಡ ಉತ್ಪನ್ನ ಮಾಡುತ್ತವೆ. ಕೆಲವೊಮ್ಮೆ ತಮೋಗುಣವು ರಜೋಗುಣ ಮತ್ತು ಸತ್ವಗುಣಗಳ ಜನಕವಾಗುತ್ತದೆ. ಘಟದಿಂದ ಮಣ್ಣು,
ಮಣ್ಣಿನಿಂದ ಘಟ ಉಂಟಾಗುವಂತೆ ಇವು ಒಂದು ಮತ್ತೊಂದರ ಜನಕಗಳಾಗಿವೆ. ಈ ಗುಣಗಳು ಬುದ್ಧಿಯಲ್ಲಿದ್ದು ಪರಸ್ಪರ ಇಚ್ಛೆಗಳನ್ನು ಜಾಗೃತಗೊಳಿಸುತ್ತವೆ. ದೇವದತ್ತ, ಯಜ್ಞದತ್ತ, ವಿಷ್ಣು ಮತ್ತು ಮೂವರು ಸೇರಿ ಯಾವುದಾದರೂ ಕಾರ್ಯವನ್ನು ನೆರವೇರಿಸುವಂತೆ ಅಥವಾ ಸ್ತ್ರೀ ಪುರುಷ ಇಬ್ಬರ ಮಿಲನವಾದಾಗ ನೂತನ ಸೃಷ್ಟಿಯಾಗುವಂತೆ ಗುಣಗಳು ಒಂದು ಮತ್ತೊಂದರ ಜೊತೆಗೆ ಸಂಯೋಗವಾಗುತ್ತವೆ. ರಜೋಗುಣದ ಮಿಥುನವಾದಾಗ ಸತ್ವಗುಣ, ಸತ್ವಗುಣದ ಮಿಥುನವಾದಾಗ ರಜೋಗುಣ ಮತ್ತು ತಮೋಗುಣದ ಮಿಥುನವಾದಾಗ ಸತ್ವಗುಣ ಹಾಗೂ ರಜೋಗುಣ ಇವೆರಡೂ ಉತ್ಪನ್ನವಾಗುತ್ತವೆ ಎಂದು ಹೇಳಲಾಗಿದೆ. ನಾರದರು ಹೇಳುತ್ತಾರೆ, ಈ ಪ್ರಕಾರ ತಂದೆಯವರು ಸರ್ವೋತ್ತಮ ಗುಣಗಳ ವ್ಯಾಖ್ಯೆ ಮಾಡಿದರು. ಇದೆಲ್ಲವನ್ನು ಕೇಳಿದ ಬಳಿಕ ಅವರಲ್ಲೇ ಪುನಃ ಪ್ರಶ್ನಿಸಿದೆ. ನಾರದರು ಕೇಳುತ್ತಾರೆ, ತಂದೆಯವರೇ, ನೀವು ಗುಣಗಳ ಲಕ್ಷಣಗಳನ್ನು ತಿಳಿಸಿದಿರಿ. ಆದರೆ ನಿಮ್ಮ ಬಾಯಿಂದ ಹೊರಟ ಈ ವಾಗ್ಮಯ ರಸವನ್ನು ಇಷ್ಟರವರೆಗೆ ನಾನು ಪಾನ ಮಾಡುತ್ತಿದ್ದರೂ ತೃಪ್ತಿಯಾಗದಷ್ಟು ಮಧುರವಾಗಿದೆ. ಆದ್ದರಿಂದ ಗುಣಗಳನ್ನು ಸರಿಯಾಗಿ ಪರಿಚಯಿಸುವ ಕೃಪೆ ಮಾಡಬೇಕು. ಅದರಿಂದ ನನ್ನ ಅಂತಃಕರಣವು ಪರಮಶಾಂತಿಯನ್ನು ಪಡೆಯಬಲ್ಲದು. ವ್ಯಾಸರು ಹೇಳುತ್ತಾರೆ, ರಜೋಗುಣದಿಂದ ಪ್ರಕಟರಾದ ಜಗತ್ಕರ್ತ ಬ್ರಹ್ಮದೇವರು ಮಹಾಭಾಗ ನಾರದರ ತಂದೆಯಾಗಿರುವರು. ಪುತ್ರನು ಕೇಳಿದಾಗ ಅವರು ಹೇಳತೊಡಗಿದರು. ಬ್ರಹ್ಮದೇವರು ಹೇಳಿದರು, ನಾರದನೇ, ನಾನು ಗುಣಗಳನ್ನು ವರ್ಣಿಸುವೆನು ಕೇಳು. ಕೇವಲ ಸತ್ವಗುಣವಾದರೂ ಎಲ್ಲಿಯೂ ಕಾಣುವುದಿಲ್ಲ. ಎಲ್ಲ ಗುಣಗಳ ಸಮ್ಮಿಲಿತ ರೂಪವೇ ಎದುರಿಗೆ ಬರುತ್ತದೆ. ಉದಾಹರಣೆಗಾಗಿ, ಸಮಸ್ತ ಆಭೂಷಣಗಳಿಂದ ಸುಶೋಭಿತ ಹಾಗೂ ಹಾವಭಾವಗಳಿಂದ ಕೂಡಿದ ಓರ್ವ ಸುಂದರ ಸ್ತ್ರೀಯು ತನ್ನ ಪತಿಗೆ ಕಾಮಸುಖವನ್ನು ನೀಡುವಳು. ಜೊತೆಗೆ ತಂದೆ ತಾಯಿ ಬಂಧು ಬಾಂಧವರನ್ನು ಬೇರೆ ಬೇರೆ ಭಾವಗಳಿಂದ ಸಂತೋಷಪಡಿಸುವಳು. ಅವಳೇ ಸವತಿಯರಿಗೆ ಮಹಾ ಕಷ್ಟ ಕೊಡುವವಳು ಆಗುವಳು. ಹಾಗೆಯೇ ಸತ್ವಗುಣವು ಸ್ತ್ರೀ ವೇಷದಲ್ಲಿ ಇದ್ದಾಗ ಅದರೊಂದಿಗೆ ರಜೋಗುಣ ಹಾಗೂ ತಮೋಗುಣಗಳು ಸಂಬಂಧಿತವಾದಾಗ ರಾಜಸಿ ಮತ್ತು ತಾಮಸಿ ವೃತ್ತಿಗಳು ಉತ್ಪನ್ನವಾಗುತ್ತವೆ. ರಜೋಗುಣ ತಮೋಗುಣಗಳು ಸ್ತ್ರೀ ರೂಪದಲ್ಲಿ ಬಂದಾಗ ಸತ್ವಗುಣದೊಂದಿಗೆ ಸಂಬಂಧವಾದರೆ ಸಾತ್ವಿಕ ವೃತ್ತಿಯು ಹುಟ್ಟುತ್ತದೆ. ಒಂದರೊಂದಿಗೆ ಇನ್ನೊಂದರ ಪರಸ್ಪರ ಸಂಯೋಗವಾದಾಗ ಒಂದು ವಿಲಕ್ಷಣ ವೃತ್ತಿಯು ಸಿದ್ಧವಾಗುತ್ತದೆ. ನಾರದನೇ, ಸ್ವಭಾವದಲ್ಲಿ ಆಶ್ರಯಕ್ಕನುಕೂಲ ಜಾತ್ಯಂತರದ ಆವಿರ್ಭಾವವಾಗುವುದಿಲ್ಲ. ಎಲ್ಲಿಯಾದರೂ ಸಂಯೋಗಕ್ಕನುಸಾರ ವೃತ್ತಿಯುಂಟಾಗುತ್ತದೆ. ಓರ್ವ ಸುಂದರ ಸ್ತ್ರೀಯಲ್ಲಿ ಲಜ್ಜೆ, ಮಧುರವಾಗಿ ಮಾತನಾಡುವುದು, ನಮ್ರಳಾಗಿ ಇರುವುದು ಮುಂತಾದ ಗುಣಗಳು ಆಕೆಯಲ್ಲಿವೆ. ಧರ್ಮಶಾಸ್ತ್ರಕ್ಕನುಕೂಲ ಕಾಮಶಾಸ್ತ್ರವನ್ನು ಸಂಪೂರ್ಣವಾಗಿ ಅವಳು ಬಲ್ಲಳು. ಆಕೆಯ ವ್ಯವಹಾರದಿಂದ ಪತಿಗೆ ತುಂಬ ಸಂತೋಷವಾಗುತ್ತದೆ. ಜೊತೆಗೆ ಆಕೆಯನ್ನು ನೋಡಿ ಸವತಿಯರ ಎದೆಯಲ್ಲಿ ಉರಿದೇಳುತ್ತದೆ. ಆಕೆಯಲ್ಲಿ ಎಲ್ಲ ಸಾತ್ವಿಕ ಗುಣಗಳಿದ್ದರೂ ಕೂಡ ಜನರು ಆಕೆಯ ವ್ಯವಹಾರದಿಂದ ಬಹಳ ಜನರಿಗೆ ದುಃಖವಾಗುತ್ತಾ ಇದೆ ಎಂದು ಹೇಳುತ್ತಾರೆ. ಹಾಗೆಯೇ ಸಾತ್ವಿಕ ಗುಣದ ವಿಷಯದಲ್ಲಿ ಅದರ ವಿರುದ್ಧವಾದ ತಾಮಸಿಕ ಗುಣಗಳು ಕಂಡುಬರುವುದು ಸ್ವಾಭಾವಿಕವಾಗಿದೆ. ಮಹಾರಾಜನ ಸೈನಿಕರು ಕಳ್ಳರಿಂದ ತೊಂದರೆಗೊಳಗಾದ ಸಾಧುಗಳಿಗೆ ಸುಖ ಕೊಡುವವರಾಗುತ್ತಾರೆ ಮತ್ತು ಕಳ್ಳರು ಅವರಿಂದ ಮಹಾ ದುಃಖಿಗಳಾಗುತ್ತಾರೆ. ಹಾಗೆಯೇ ಯಾರ ಸ್ವಭಾವವು ಹೇಗಿದೆಯೋ ಅದಕ್ಕನುಸಾರ ವಿಪರೀತ ಭಾವಗಳು ಉತ್ಪನ್ನವಾಗುತ್ತವೆ. ಆಕಾಶದಲ್ಲಿ ದಟ್ಟವಾದ ಮೋಡಗಳು ಆವರಿಸಿದಾಗ ದುರ್ದಿನವಾಗುತ್ತದೆ. ಮಿಂಚು ಕಾಣಿಸಿಕೊಳ್ಳುತ್ತದೆ. ಸುತ್ತಲೂ ಕತ್ತಲೆಯೇ ಆವರಿಸಿಬಿಡುತ್ತದೆ. ಮೇಘಗಳು ಭೂಮಿಯನ್ನು ನೆನೆಯುತ್ತವೆ. ಆ ಸ್ಥಿತಿಯು ಹೊಲವನ್ನು ಉಳುವವನಿಗೆ ಮಹಾ ದುಃಖದಾಯಕವಾದರೆ ಬೀಜ ಬಿತ್ತಿ ಮೊಳಕೆ ಒಡೆದಿದೆ ಅಂತಹವನಿಗೆ ಸುಖದಾಯಕವಾಗುತ್ತದೆ. ಇದರಿಂದ ಯಾರ ಮನೆ ಮಾಡು ಬಿಡಿಸಿ ಹಾಕಿದೆ, ಹೆಂಚು ಮರ ಎಲ್ಲ ಸೇರಿಸುತ್ತಿದ್ದಾನೆ, ಇನ್ನೂ ಛಾವಣಿಯಾಗಲಿಲ್ಲ. ಇಂಥ ನಿರ್ಭಾಗ್ಯ ಬಡಪಾಯಿಗೆ ಹೆಚ್ಚು ಕಷ್ಟವಾಗುವುದು. ಯಾರ ಗುಣಗಳು ಹೇಗಿವೆಯೋ ಹಾಗೆಯೇ ಸ್ವಭಾವ ಅದಕ್ಕನುಸಾರ ಅನುಕೂಲ ಪ್ರತಿಕೂಲಗಳನ್ನು ಕಂಡುಬರುತ್ತವೆ. ಪುತ್ರನೇ, ಈಗ ಆ ಗುಣಗಳ ಲಕ್ಷಣಗಳನ್ನು ತಿಳಿಸುವೆನು
ಕೇಳು. ಸತ್ವಗುಣವು ಪ್ರಕಾಶಮಯ, ಸ್ವಚ್ಛ ಮತ್ತು ವಿಶದವಾಗಿದೆ. ಬಾಲ್ಯದಲ್ಲಿ ಕಿವಿ, ಮೂಗು, ಕಣ್ಣು ಮೊದಲಾದ ಇಂದ್ರಿಯಗಳು ಇನ್ನೂ ಚಿಕ್ಕದಾಗಿರುವಾಗ, ನಿರ್ಮಲ ಅಂತಃಕರಣವು ವಿಷಯಗಳ ಕಡೆಗೆ ಹೋಗದೇ ಇರುವಾಗ ಶರೀರದಲ್ಲಿ ಸತ್ವಗುಣದ ಸಾಮ್ರಾಜ್ಯವೆಂದು ತಿಳಿಯಬೇಕು. ಆಕಳಿಕೆ ಬರುವುದು, ಮಲಗುವುದು, ಕೈಕಾಲು ಒದರುವುದು ಮುಂತಾದ ಕ್ರಿಯೆಗಳು ರಜೋಗುಣದ ಪ್ರಭಾವದಿಂದ ಉಂಟಾಗುತ್ತವೆ. ಮಾನವ ಶರೀರದಲ್ಲಿ ರಜೋಗುಣವು ಬೆಳೆದಾಗ ಅವನು ಕಲಿಯ ಸ್ವರೂಪವನ್ನು ಹುಡುಕುವುದರಲ್ಲಿ, ಬೇರೆ ಗ್ರಾಮಗಳಿಗೆ ಹೋಗಿ ಬರುವ ವಿಚಾರದಲ್ಲಿ ತೊಡಗಿರುತ್ತಾನೆ. ವಿವಾದದಲ್ಲಿ ಮೈಮರೆತಾಗ ಅವನ ಚಿತ್ತ ಅತ್ಯಂತ ಚಂಚಲವಾಗಿ ಬಿಡುತ್ತದೆ. ಕುರುಡಾಗಿಸುವ ಕಾಮದ ಉತ್ಪತ್ತಿಯಾಗುತ್ತದೆ. ಅನಂತರ ಶರೀರದ ಎಲ್ಲ ಅವಯವಗಳು ಶೀಘ್ರವಾಗಿ ಭಾರವಾಗುತ್ತವೆ. ಅವನು ಇಂದ್ರಿಯಗಳನ್ನು ಮುಚ್ಚಿಕೊಳ್ಳುವನು. ಮನಸ್ಸು ಏಕಾಗ್ರವಾಗುವುದಿಲ್ಲ. ನಿದ್ದೆ ಬರುವುದಿಲ್ಲ. ನಾರದನೇ, ಇವು ಗುಣಗಳ ಲಕ್ಷಣಗಳೆಂದು ತಿಳಿದುಕೊಳ್ಳಬೇಕು.